ತಾಯಿಗೆ ಬೈದದ್ದಕ್ಕೆ ಸಂಬಂಧಿಕರನ್ನೇ ಹತ್ಯೆ ಮಾಡಿದ್ದಾನೆ ಮಗ. ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದು. ಕಾರ್ತಿಕ್ ಎಂಬಾತನಿಂದ 36 ವರ್ಷದ ಅವಿನಾಶ್ ಕೊಲೆಗೀಡಾಗಿದ್ದಾರೆ. ಕುಡಿದು ಕಾರ್ತಿಕ್ ತಾಯಿಗೆ ಅವಿನಾಶ್ ಬೈದಿದ್ದಾರೆ. ರೊಚ್ಚಿಗೆದ್ದು ರಾಡ್ನಿಂದ ಥಳಿಸಿ ಅವಿನಾಶ್ ಹತ್ಯೆ ಮಾಡಲಾಗಿದೆ. ಅವಿನಾಶ್ನನ್ನ ಕೊಂದು ಪೊಲೀಸರಿಗೆ ಕರೆ ಮಾಡಿದ್ದಾನೆ ಖುದ್ದು ಕಾರ್ತಿಕ್. ಸ್ಥಳಕ್ಕೆ ಜ್ಞಾನಭಾರತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆ ನಡೆದ ಸ್ಥಳದ ದೃಶ್ಯವನ್ನ ಸದ್ಯಕ್ಕೆ ಗಮನಿಸ್ತಾ ಇದ್ದೀರಿ. ಕುಡಿದು ಬಂದು ತಾಯಿಗೆ ಅವಾಚ್ಯ ಶಬ್ದಗಳಿಂದ ಬೈದ ಅನ್ನೋ ಕಾರಣಕ್ಕೆ ಮಗ ಕೋಪಗೊಂಡು ರಾಡ್ನಿಂದ ಸಂಬಂಧಿಕರನ್ನೇ ಕೊಲೆ ಮಾಡಿರುವ ಘಟನೆ ಇದು. ಕೊಲೆ ಮಾಡಿದ ನಂತರದಲ್ಲಿ ಪೊಲೀಸರಿಗೆ ಕರೆ ಮಾಡಿ ವಿಷಯವನ್ನ ತಿಳಿಸಿದ್ದಾನೆ ಖುದ್ದು ಈ ಕೊಲೆ ಪ್ರಕರಣದ ಆರೋಪಿ. ಒಂದು ಕಡೆಯಲ್ಲಿ ಕೊಲೆಯಾದ ಅವಿನಾಶ್ ಫೋಟೋ, ಹಾಗೆ ಮತ್ತೊಂದು ಕಡೆಯಲ್ಲಿ ಆರೋಪಿ ಕಾರ್ತಿಕ್ ಭಾವಚಿತ್ರ ಎರಡನ್ನೂ ಗಮನಿಸ್ತಾ ಇದ್ದೀವಿ. ಇನ್ನು ಕೊಲೆಗೀಡಾದ ಅವಿನಾಶ್ ಕುಡಿತದ ದಾಸನಾಗಿದ್ದ ಅನ್ನೋ ಮಾಹಿತಿ ಇದೆ. ಆತನಿಗೆ ಆಶ್ರಯ ಕೊಟ್ಟಿದ್ದೆ ಕಾರ್ತಿಕ್ ತಾಯಿಯೇ ಅವಿನಾಶ್ಗೆ ಕೆಲಸವನ್ನ ಕೂಡ ಕೊಡಿಸಿದ್ರಂತೆ. ಆದ್ರೆ ಪ್ರತಿನಿತ್ಯ ಕುಡಿದು ಬಂದು ಕಾರ್ತಿಕ್ ಅವರ ತಾಯಿ ಜೊತೆ ಜಗಳ ಆಡೋದೇ ಅವಿನಾಶ್ ಕೆಲಸ ಆಗಿತ್ತಂತೆ. ನಿನ್ನೆ ಕೂಡ ಗಲಾಟೆ ಮಾಡಿದ್ದಾನೆ ಅವಿನಾಶ್. ಇದರಿಂದ ಸಿಟ್ಟಿಗೆದ್ದು ಅವಿನಾಶ್ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ. ನಿನ್ನೆ ರಾತ್ರಿ ಸುಮಾರು 10:30 ಸುಮಾರಿಗೆ ಇಲ್ಲಿ ಪಕ್ಕದ ಮನೆಯಲ್ಲಿರೋ ಹುಡುಗ ಇವ್ರ ಮನೆಯಲ್ಲೇನೆ ವಾಸ, ತಿಂಡಿ ಎಲ್ಲ ತಿನ್ಕೊಂಡು ಇವ್ರ ಮನೆಯಲ್ಲಿ ವಾಸ ಇರ್ತಿದ್ನಂತೆ ಅಕ್ಯೂಸ್ಡ್ ಮನೆಯಲ್ಲಿ. ಸೊ ನಿನ್ನೆ ದಿನ ಅವನು ಕುಡಿದ್ಬಿಟ್ಟು ರಾತ್ರಿ ಬಂದಿದ್ದಾಗೆ ಅವ್ರ ತಾಯಿಗೆ ಮತ್ತು ಅವ್ರ ತಾಯಿಗೆ ಕೆಟ್ಟದಾಗಿ ಬೈತಾ ಇರ್ಬೇಕಾದ್ರೆ ಇವನು ಕಾರ್ತಿಕ್ ಅನ್ನೋನು ಆಚೆ ಹೋಗಿದ್ದ. ಅವನು ತಾಯಿ ಫೋನ್ ಮಾಡಿ ಮಗನಿಗೆ ಕರೀತಾಳೆ, ಇವನು ಅವಿನಾಶ್ ಅಂತ ಏನ್ ಮನೆಯಲ್ಲಿದ್ದಾನಲ್ಲ ಅವನು ಬೈತಾ ಇದ್ದಾನೆ, ನನಗೂ ಬೈತಾ ಇದ್ದಾನೆ, ನನ್ನ ತಾಯಿಗೂ ಬೈತಾ ಇದ್ದಾನೆ ಕೆಟ್ಟದಾಗಿ ಅಂತ ಹೇಳಿದ ತಕ್ಷಣ ಕಾರ್ತಿಕ್ ವಾಪಸ್ ಬಂದ್ಬಿಟ್ಟು ಇವನಿಗೆ ಬೈಕಿಗೆ ಮುಂದ್ಗಡೆ ಮೆಟ್ಗಾಡಿಗೆ ಹಾಕುವಂತ ಒಂದು ರಾಡ್ ಅನ್ನು ತಗೊಂಡ್ಬಿಟ್ಟು ತಲೆಗೆ 2 ಕಡೆ ಹೊಡೆದು ಮತ್ತೆ ಮೈಯೆಲ್ಲ ಗಾಯ ಮಾಡಿ ಅವನು ಕೊಲೆ ಮಾಡಿದ್ದು ಇದೆ. ಅವಿನಾಶ್ ಇದು ಇಲ್ಲಿ ಸ್ಕೂಲ್ ಬಸ್ ಡ್ರೈವರ್ ಮತ್ತೆ ಆಟೋನು ಓಡಿಸ್ತಾ ಇದ್ನಂತೆ. ಈ ಹಿಂದೆ ಇವರು ಅಕ್ಯೂಸ್ಡ್ ಮತ್ತೆ ಅಕ್ಯೂಸ್ಡ್ ತಾಯಿ ಒಂದು ಹೋಟ್ಲ್ ಮಾಡ್ಕೊಂಡಿದ್ರು. ಆ ಹೋಟ್ಲಲ್ಲಿನೂ ಕೂಡ ಕೆಲಸ ಮಾಡ್ಕೊಂಡಿದ್ದ, ಇವ್ರ ಜೊತೆನೆ ಇದ್ದ, ಇವ್ರ ಮನೆಯಲ್ಲೇ ಇದ್ದ. ಸುಮಾರು ಇವರು 2 ವರ್ಷದಿಂದ ಬಾಡಿಗೆ ಈ ಮನೆಗೆ ಬಂದಿರ್ತಾರೆ. ಇವ್ರ ಮನೆ ಪಕ್ಕನೆ ಇನ್ನೊಂದು ಗುಡಿಸಲು ನೋಡ್ತಾ ಇದ್ರಲ್ಲ, ಅಲ್ಲಿ ಇವನು ಅವಿನಾಶ್ ಅವನು ವಾಸ ಇದ್ದ. ಅವನಿಗೊಂದು 36 ವರ್ಷ, ಮದುವೆ ಆಗಿದೆ, 2 ಮಕ್ಕಳು ಕೂಡ ಇದೆ. ಬಟ್ ಇವನು ಕುಡಿತಾ ಚಟಕ್ಕೆ ಅವನ ಹೆಂಡತಿ ಬೇಸತ್ತು ತವರ್ ಮನೆಗೆ ಹೋಗಿರ್ತಾಳೆ ಇವನ್ ಬಿಟ್ಬಿಟ್ಟು. ಇವನ್ ಕೊಲೆ ಮಾಡಿ ಅವರು ಸ್ವಲ್ಪ ಅವನಿಗೆ ಫಸ್ಟ್ ಏಡ್ ಕೊಡ್ಲಿಕ್ಕೂ ಕೂಡ ನೋಡಿದ್ದಾರೆ. ಇಲ್ಲಿ ಸೀನ್ ಆಫ್ ಕ್ರೈಮ್ ಅಲ್ಲಿ ನೋಡಿದ್ರೆ ಅವನಿಗೆ ಬ್ಲಡ್ ಒರೆಸೋದಾಗ್ಲಿ ಟಿಂಚರ್ ಹಾಕೋದಾಗ್ಲಿ ಎಲ್ಲ ಮಾಡಿದ್ದಾರೆ. ಆಮೇಲೆ ಯಾವಾಗ ಅವ್ನ್ ಡೆತ್ ಆಯ್ತು ಅಂತ ಗೊತ್ತಾಗಿ ಗಾಬರಿ ಆಗಿ ಸ್ವಲ್ಪ ಹೊತ್ತು ಬಿಟ್ಟು ಸ್ಟೇಷನ್ಗೆ ಮಗನೇ ಕಾಲ್ ಮಾಡಿದಾನೆ. ತಾಯಿ ಮಾತಾಡಿದಾಳೆ. ತಾಯಿ ಮಾತಾಡಿ ಈ ತರ ನನ್ನ ಮಗ ಕೊಲೆ ಮಾಡಿದಾನೆ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ಅಕ್ಯೂಸ್ಡ್ ಸಿಕ್ಕಿದ್ದಾನೆ, ಸೆಕ್ಯೂರ್ ಆಗಿದ್ದಾನೆ. ನಿನ್ನೆ ರಾತ್ರಿ ಸುಮಾರು 10:30 ಸುಮಾರಿಗೆ ಇಲ್ಲಿ ಪಕ್ಕದ ಮನೆಯಲ್ಲಿರೋ ಹುಡುಗ ಇವ್ರ ಮನೆಯಲ್ಲೇನೆ ವಾಸ, ತಿಂಡಿ ಎಲ್ಲ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಕಲೀಗ ಧ್ರುವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ತಾಯಿಗೆ ಬೈದ ಅನ್ನೋ ಕಾರಣಕ್ಕೆ ಸಂಬಂಧಿಕನನ್ನ ಕೊಲೆ ಮಾಡಿರುವ ಘಟನೆ ಇದು. ಸೊ ಏನಾಯ್ತು ಎಕ್ಸಾಕ್ಟ್ಲಿ, ಘಟನೆ ಹೇಗೆ ನಡೀತು, ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಸ್ಮಿತಾ, ನಾನೀಗ ಈ ಘಟನೆ ನಡೆದಂತಹ ಸ್ಥಳ ಏನಿದೆ, ಉಲ್ಲಾಳದ
ರಾಮಚಂದ್ರ ಲೇಔಟ್ನ ಇದೇ ಒಂದು ಮನೆ ನಿಮಗೆ ಕಾಣಿಸ್ತಾ ಇರಬಹುದು. ಇದೇ ಒಂದು ಮನೆಯಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಈ ಒಂದು ಘಟನೆ ಆಗಿದೆ. ಸದ್ಯ ಈ ಆರೋಪಿ ಕಾರ್ತಿಕ್ ಏನಿದ್ದಾನೆ ಆತನ ತಾಯಿಯ ಜೊತೆ ಈ ಮನೆಯಲ್ಲಿ ಬಾಡಿಗೆಗೆ ಇರ್ತಾನೆ. ಈ ಅವಿನಾಶ್ ಏನಿದ್ದಾನೆ, ಈ ಅವಿನಾಶ್ ಈ ಮನೆ ಇದೆ ನೋಡಿ, ಈ ಮನೆ ಮಾಲೀಕರೇನಿದ್ದಾರೆ ಅವರ ಅಕ್ಕನ ಮಗ. ಈ ಅವಿನಾಶ್ಗೆ ಒಂದು ಕುಡಿತದ ಚಟ ಇತ್ತು. ಹಿಂದೆ ಸ್ಕೂಲ್ ಬಸ್ ಡ್ರೈವರ್ ಆಗಿದ್ದ. ಆನಂತರ ಆತ ಅಲ್ಲಿ ಗಲಾಟೆ ಮಾಡ್ಕೊಂಡು ಬಿಡ್ತಾನೆ. ಆತನ ಹೆಂಡತಿ ಮಕ್ಕಳು ಕೂಡ ಬಿಟ್ಟು ಹೋಗಿದ್ದಾರೆ. ಆತನ ತಂದೆ ತಾಯಿ ಮೃತರಾಗಿದ್ದಾರೆ. ಆತ ಎಲ್ಲೂ ಇರ್ಲಿಕ್ಕೆ ಆತನಿಗೆ ನೆಲೆ ಇರಲಿಲ್ಲ. ಸೊ ಹೀಗಾಗಿ ಈ ಮನೆ ಇದೆ ನೋಡಿ, ಇಲ್ಲಿ ಕಾರ್ತಿಕ್ ಮತ್ತೆ ಆತನ ತಾಯಿ ಇದ್ರು. ಈ ಮನೆ ಈ ಸೈಡ್ ಇರೋ ರೂಮ್ ನಲ್ಲಿ ಈ ಅವಿನಾಶ್ ವಾಸ ಆಗಿದ್ದ. ಆತನಿಗೆ ಈ ಕಾರ್ತಿಕ್ ನ ತಾಯಿ ಏನಿದ್ದಾರೆ ಅವರೇ ಹಿಂದೆ ಒಂದು ಹೋಟೆಲ್ ಅನ್ನ ಮಾಡಿದ್ರು. ಆ ಹೋಟೆಲ್ ಅಲ್ಲಿ ಆತನಿಗೆ ಕೆಲಸವನ್ನ ಕೂಡ ಕೊಟ್ಟಿದ್ರು. ಆನಂತರ ಹೋಟೆಲ್ ಕ್ಲೋಸ್ ಆದ್ಮೇಲೆ ಇಲ್ಲೇ ಇದ್ದ, ಆಟೋವನ್ನ ಓಡಿಸ್ಕೊಂಡು ಇದ್ದ. ಆದ್ರೆ ಆತ ನಿತ್ಯ ಬಂದು ಕುಡಿದು ಗಲಾಟೆಯನ್ನ ಮಾಡ್ತಾ ಇದ್ದ. ನಿನ್ನೆ ರಾತ್ರಿ ಕೂಡ ಆತ ಕುಡ್ಕೊಂಡು ಬಂದಿದ್ದ. ಈ ಕಾರ್ತಿಕ್ ಏನಿದ್ದಾನೆ ಆರೋಪಿ, ಮನೆಯಿಂದ ಹೊರ ಹೋಗಿದ್ದ. ಆತನು ಒಂದು ಖಾಸಗಿ ಕಂಪನಿಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಕಾರ್ತಿಕ್ ಹೊರ ಹೋದ ನಂತರ ಇವನು ಮನೆಗೆ ಬಂದು ಆತನ ತಾಯಿ ಜೊತೆ ಗಲಾಟೆ ಮಾಡಿದ್ದಾನೆ. ಕಾರ್ತಿಕ್ ತಾಯಿ ನೇರವಾಗಿ ಈ ಕಾರ್ತಿಕ್ಗೆ ಫೋನ್ ಮಾಡ್ತಾಳೆ. ಫೋನ್ ಮಾಡಿ ನನ್ನ ಮಗನ ಬಂದು ಗಲಾಟೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆ ಕೋಪಗೊಂಡ ಕಾರ್ತಿಕ್ ಮನೆಗೆ ಬರ್ತಾನೆ. ಮನೆಗೆ ಬಂದು ಗಲಾಟೆ ಆದಂತ ವೇಳೆಯಲ್ಲಿ ಬೈಕ್ ನ ರಾಡ್ ನಿಂದ ಅವಿನಾಶ್ ತಲೆಗೆ ಹೊಡಿತಾರೆ. ಅವಿನಾಶ್ ತೀವ್ರ ರಕ್ತಸ್ರಾವವಾಗಿ ಕೆಳಗೆ ಕುಸಿದು ಬಿದ್ದಿರ್ತಾನೆ. ಆತನಿಗೆ ಚಿಕಿತ್ಸೆ ಅಂದ್ರೆ ಪ್ರಾಥಮಿಕ ಚಿಕಿತ್ಸೆಯನ್ನ ಅವರು ಅಲ್ಲೇ ನೀಡ್ಲಿಕ್ಕೆ ನೋಡ್ತಾರೆ. ಆದ್ರೆ ಆತ ಅಷ್ಟೊತ್ತಿಗಾಗ್ಲೇ ಅವಿನಾಶ್ ಅಸುನಿಗಿರ್ತಾನೆ. ಆಮೇಲೆ ಬೆಳಗಿನ ಜಾವ ಒಂದು 3:45-4 ಗಂಟೆ ಅಷ್ಟೊತ್ತಿಗೆ 112ಗೆ ಕಾರ್ತಿಕ್ಗೆ ಕರೆ ಮಾಡಿ ನಾನೇ ಕೊಲೆ ಮಾಡಿದ್ದೀನಿ ಅಂತ ಹೇಳಿ ತಿಳಿಸ್ತಾನೆ. ತಕ್ಷಣ ಜ್ಞಾನಭಾರತಿ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಕಾರ್ತಿಕ್ ನನ್ನ ಅರೆಸ್ಟ್ ಮಾಡಿಕೊಂಡಿದ್ದಾರೆ. ಇನ್ನು ಮೃತದೇಹವನ್ನ ಕೂಡ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿ ಈಗ ಪೋಸ್ಟ್ ಮಾರ್ಟಂಗೆ ಕೂಡ ನೀಡಲಾಗಿದೆ. ಸ್ಮಿತಾ, ರೈಟ್, ಧನ್ಯವಾದ ಧ್ರುವ ಮಾಹಿತಿಗಾಗಿ. ತಾಯಿಗೆ ಬೈದದ್ದಕ್ಕೆ ಸಂಬಂಧಿಕರನ್ನೇ ಹತ್ಯೆ ಮಾಡಿದ್ದಾನೆ ಮಗ. ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದು. ಕಾರ್ತಿಕ್ ಎಂಬಾತನಿಂದ 36 ವರ್ಷದ ಅವಿನಾಶ್ ಕೊಲೆಗೀಡಾಗಿದ್ದಾರೆ. ಕುಡಿದು ಕಾರ್ತಿಕ್ ತಾಯಿಗೆ ಅವಿನಾಶ್ ಬೈದಿದ್ದಾರೆ. ರೊಚ್ಚಿಗೆದ್ದು ರಾಡ್ನಿಂದ ಥಳಿಸಿ ಅವಿನಾಶ್ ಹತ್ಯೆ ಮಾಡಲಾಗಿದೆ. ಅವಿನಾಶ್ನನ್ನ ಕೊಂದು ಪೊಲೀಸರಿಗೆ ಕರೆ ಮಾಡಿದ್ದಾನೆ ಖುದ್ದು ಕಾರ್ತಿಕ್. ಸ್ಥಳಕ್ಕೆ ಜ್ಞಾನಭಾರತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆ ನಡೆದ ಸ್ಥಳದ ದೃಶ್ಯವನ್ನ ಸದ್ಯಕ್ಕೆ ಗಮನಿಸ್ತಾ ಇದ್ದೀರಿ. ಕುಡಿದು ಬಂದು ತಾಯಿಗೆ ಅವಾಚ್ಯ ಶಬ್ದಗಳಿಂದ ಬೈದ ಅನ್ನೋ ಕಾರಣಕ್ಕೆ ಮಗ ಕೋಪಗೊಂಡು ರಾಡ್ನಿಂದ ಸಂಬಂಧಿಕರನ್ನೇ ಕೊಲೆ ಮಾಡಿರುವ ಘಟನೆ ಇದು. ಕೊಲೆ ಮಾಡಿದ ನಂತರದಲ್ಲಿ ಪೊಲೀಸರಿಗೆ ಕರೆ ಮಾಡಿ ವಿಷಯವನ್ನ ತಿಳಿಸಿದ್ದಾನೆ ಖುದ್ದು ಈ ಕೊಲೆ ಪ್ರಕರಣದ ಆರೋಪಿ. ಒಂದು ಕಡೆಯಲ್ಲಿ ಕೊಲೆಯಾದ ಅವಿನಾಶ್ ಫೋಟೋ, ಹಾಗೆ ಮತ್ತೊಂದು ಕಡೆಯಲ್ಲಿ ಆರೋಪಿ ಕಾರ್ತಿಕ್ ಭಾವಚಿತ್ರ ಎರಡನ್ನೂ ಗಮನಿಸ್ತಾ ಇದ್ದೀವಿ.